ಪಟ್ಟಣದ ಹೆಬ್ಬಾಳ ಕೆರೆಯಲ್ಲಿ ಘಟನೆ ನಡೆದಿದ್ದು, ಮಹದೇವಸ್ವಾಮಿಯವರ ಹಿರಿಯ ಮಗಳಾದ ಅರ್ಪಿತಾ ಯುವಕನೊಬ್ಬನ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಳು. ಮನೆಯಲ್ಲಿ ಮದುವೆಗೆ ಯಾರೂ ಒಪ್ಪುವುದಿಲ್ಲ ಎಂದು ಪ್ರೀತಿಸಿದ ಯುವಕನ ಜೊತೆ ಮನೆ ಬಿಟ್ಟು ಓಡಿ ಹೋಗಿದ್ದಳು. ಅರ್ಪಿತಾ ಮನೆ ಬಿಟ್ಟು ಹೋಗಿದ್ದಕ್ಕೆ ಮನನೊಂದು ಇಡೀ ಕುಟುಂಬವೇ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತರು ಮಹದೇವಸ್ವಾಮಿ, ಪತ್ನಿ ಮಂಜುಳಾ, ಅವರಿಬ್ಬರ ಕಿರಿಯ ಮಗಳು ಹರ್ಷಿತಾ ಎನ್ನಲಾಗಿದೆ. ಮನೆಯ ಯಜಮಾನ ಮಹದೇವಸ್ವಾಮಿ, ಅವರ ಪತ್ನಿ ಮಂಜುಳಾ, ಅವರಿಬ್ಬರ ಕಿರಿಯ ಮಗಳು ಹರ್ಷಿತಾ ಮೂವರು ಕೈಗೆ ಒಟ್ಟಿಗೆ ಹಗ್ಗ ಕಟ್ಟಿಕೊಂಡು ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಕೆರೆಯ ಏರಿ ಮೇಲೆ ಅವರ ಬೈಕ್ ಮತ್ತು ಮೂವರ ಚಪ್ಪಲಿಗಳು ಪತ್ತೆಯಾಗಿದ್ದು, ಇದರ ಮಾಹಿತಿ ಮೇರೆಗೆ ಅಗ್ನಿಶಾಮಕ ಅಧಿಕಾರಿಗಳು, ಸಿಬ್ಬಂದಿಗಳು ಹುಡುಕಾಟ ನಡೆಸಿದರು. ವಿಷಯ ತಿಳಿದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್, ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯಕ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎಚ್ಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಮಾದೇಶ್ವಾಮಿ, ಹೆಂಡತಿ ಮಂಜುಳಾ, ಮಗಳು ಹರ್ಷಿತಾ. ಹೆಂಗೆ ಗೊತ್ತಾಗ್ತಿದ್ದು ಘಟನೆ ಇದು? ಬೆಳಿಗ್ಗೆ ನಾವು ಬೂದ್ನೂರಲ್ಲಿ ಅವರು ಮನೆ ಫೋನ್ ಮಾಡಿದ, ಫೋನ್ ರಿಸೀವ್ ಮಾಡಲಿಲ್ಲ. ಅವಾಗ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಮನೆ ಹತ್ರ ಹೋದಾಗ ಮನೆ ಲಾಕ್ ಆಗಿತ್ತು. ಆಗ ಲಾಕ್ ಓಪನ್ ಮಾಡಿ ಒಳಗಡೆ ಹೋದಾಗ ಒಳಗಡೆ ಮೊಬೈಲ್ಗಳೆಲ್ಲ ಅಲ್ಲೇ ಇದ್ದು, ಡೆತ್ ನೋಟ್ ಬರೆದಿಟ್ಟಿದ್ರು ಅಲ್ಲೇ. ಆವಾಗ ನಾವು ಸರ್ಚ್ ಮಾಡಿದಾಗ ಇಲ್ಲಿ ಹೆಬ್ಬಳದ ಹತ್ರ ಬಂದಾಗ ಗಾಡಿ ಇಲ್ಲೇ ಇತ್ತು, ಚಪ್ಪಲ್ಗಳು ಬಿಟ್ಟಿದ್ದು ಅಲ್ಲಿ. ಆವಾಗ ನಮಗೆ ಗೊತ್ತಾಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಮಾಡಿಸ್ತಾರೆ. ಡೆತ್ ನೋಟಲ್ಲಿ ಏನಾರು ಇದೆ ಅಂತ ಗೊತ್ತಿದೆ ಸರ್? ಏನು ಬರ್ತಿದ್ರು ಅದರಲ್ಲಿ? ಡೆತ್ ನೋಟಲ್ಲಿ ಏನು ಬರ್ತಿದೆ ಸರ್, ಅವರು ನಮಗೆ ಮಾನಸಿಕ ತೊಂದರೆ ಆಗಿರೋದ್ರಿಂದ ನಾವು ಈ ಥರ ಆತ್ಮಹತ್ಯೆ ಮಾಡ್ಕೊಳ್ತೀವಿ, ಬೇರೆ ಯಾವುದೇ ಕಾರಣನೂ ಇಲ್ಲ ಬರ್ತಿದೆ ಸರ್. ನಮ್ಮ ಹೆಸರು ಮಾದೇಸ್ವಾಮಿ ಅವರು ಅಂತೇಳಿ ನಮ್ಗೆ ತುಂಬ ಆತ್ಮೀಯರು. ನಾವು ವ್ಯವಹಾರಿಕವಾಗಿ ಕೂಡ ನಾವು ತುಂಬ ಇಬ್ಬರು ಕೂಡ ಒಡನಾಟ ಚೆನ್ನಾಗಿತ್ತು. ನಿನ್ನೆ ಇಡೀ ದಿನ ನನ್ನ ಜೊತೆಗೇ ಇದ್ದರು ಕೂಡ. ಅವು ಏನೋ ಒಂದು ವೈಯಕ್ತಿಕ ವಿಚಾರವಾಗಿ ನನಗೆ ಏನು ಕೂಡ ಮಾಹಿತಿ ಹೇಳಿರಲಿಲ್ಲ. ಬೆಳಗ್ಗೆ ಒಂದು 7:30-8 ಗಂಟೆಗೆ ನಾನು ಕಾಲ್ ಮಾಡಿದಾಗ ಕಾಲ್ ರಿಸೀವ್ ಆಗಿರಲಿಲ್ಲ. ಆಗ ನಾನೇ ಮನೆ ಹತ್ರ ಹೋಗಿ ಮನೆ ಹತ್ರ ಎಲ್ಲ ಚೆಕ್ ಮಾಡಿದಾಗ ಮನೆ ಬೀಗ ಆಗಿತ್ತು. ಅವ್ರದ್ದು ಸ್ವಂತ ಊರು ಬೂದ್ನೂರು ಆದ್ದರಿಂದ ಬೂದ್ನೂರಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ರಲ್ಲ, ಏನೋ ನೋಡೋಕೆ ಹೋಗಿರಬೇಕು, ಸ್ವಲ್ಪ ಆರೋಗ್ಯ ಏನೋ ಸಮಸ್ಯೆ ಆಗಿರಬೇಕು ಅಂದ್ಬಿಟ್ಟು ನಾನು ಇರ್ಬೋದು ಅಂದ್ಬಿಟ್ಟು ಅವರ ಮಕ್ಕಳಿಗೆ ಫೋನ್ ಮಾಡಿದೆ. ಮಕ್ಕಳು ಫೋನ್ ಮಾಡಿದಾಗಲೂ ಕೂಡ ಅವ್ರಿಗೂ ಮಾಹಿತಿ ಇರಲಿಲ್ಲ. ಆಗ ಒಂದು 8:30-9 ಗಂಟೆಗೆ ಬಾಮೈದ ಫೋನ್ ಮಾಡಿದ್ರು, ಹಿಂಗಾಗಿದೆ, ಅವರು ಎಲ್ಲೂ ಇಲ್ಲ ಕಣಪ್ಪ, ಊರಿಗೆಲ್ಲ ಫೋನ್ ಮಾಡಿ ಕೇಳು ಏನು ಎತ್ಬಿಟ್ಟು. ಆಗ ಅವ್ರ ವಿಚಾರ ಹೇಳಿದ್ರು, ಏನು ವೈಯಕ್ತಿಕ ಸಮಸ್ಯೆ ಆಗಿತ್ತು, ಹಾಗಾಗಿ ಏನೋ ತೊಂದರೆ ಆಗಿದೆ ಕಾರಣ. ನಾವು ಒಂದು 9 ಗಂಟೆಗೆಲ್ಲ ಬಂದು ನೋಡಿದಾಗ ಬೀಗ ಹೊಡೆದು ನೋಡಿದ್ವಿ. ಒಳಗಡೆ ಅವ್ರ ಮೊಬೈಲು, ಮಗಳ ಮೊಬೈಲು ಮತ್ತು ಇದ್ರು. ಭಾರಿ ತುಂಬ ಒಳ್ಳೆ ಜನ. ಅವರು ಆ್ಯಕ್ಚುಲಿ ಕೆಲಸ ಮಾಡ್ಕೊಬಾರ್ದಾಗಿತ್ತು. ನಮಗೆ ಅದೊಂದು ಭಾರಿ ಬೇಸರದ ಸಂಗತಿ. ಅದನ್ನು ಆ ನೋವನ್ನು ತುಂಬಿಸೋಕ್ಕೆ ಆಗಲ್ಲ. ಬೆಳಗ್ಗೆಯಿಂದ ನಮ್ಮ ಕೈಲಿ ಅದನ್ನು ನನಗೆ ತುಂಬ ಬೇಸರ ಆಗಿದೆ. ಭಗವಂತ ಅವರ ಸಾವಿಗೆ ಒಂದು ಏನು ಶಾಂತಿ ಸಿಗಲಿ. ಕುಟುಂಬ ಹಿರಿಯ ವಯಸ್ಸಾದ ತಂದೆ ತಾಯಿ ಇಬ್ಬರೂ ಬದುಕಿದ್ದಾರೆ. ಅವರು ಮೊನ್ನೆನೂ ಕೂಡ ಅವ್ರ ತಂದೆ ತಾಯಿದೆಲ್ಲ ಒಂದು ಅಡಲ್ಟ್ ಜನಶ್ರೀ ಕೇಂದ್ರದಲ್ಲೆಲ್ಲ ಸ್ವಲ್ಪ ಮಾಹಿತಿ ಇದು ಮಾಡಿದ್ರು. ಆ ತಂದೆ ತಾಯಿಗಳಿಗೆ ಆ ಶಕ್ತಿ ಸಿಗಲಿ. ದಯಮಾಡಿ ಇದೊಂದು ಈ ದುರಂತ ಯಾರೂ ಮಾಡ್ಕೋಬಾರ್ದು. ಈ ರೀತಿ ಕೆಲಸ ಕಾರ್ಯಗಳು ಮಾಡಬಾರ್ದು. ಅದು ಓದ್ತಿರೋ ಹೈ ಫಸ್ಟ್ ಕ್ಲಾಸ್ ಆ ಹುಡುಗಿ, BSc ಫೈನಲ್ ಇಯರು, BCA ತಗೊಂಡು ಓದ್ತಾಯಿದ್ದು, ಎಕ್ಸಾಮ್ ಬರೀತಾ ಇದೆ ಆ ಹುಡುಗಿ. ಹಂಗಾಗಿ ಅದೆಲ್ಲ ಬೇಸರದ ಸಂಗತಿ. ಅದನ್ನೆಲ್ಲ ಹೇಳೋಕ್ಕೆ ನನ್ನ ಕೈಲಿ ಭಾರಿ ನೋವಾಯ್ತದೆ. ತುಂಬ ಒಳ್ಳೆಯ ಜನ. ಆಮೇಲೆ ನಮಗೆ ಭಾರಿ ಅಣ್ಣ ತಮ್ಮದಿಗಿಂತ ಹೆಚ್ಚಾಗಿ ಒಡನಾಟ ಇತ್ತು. ಆಮೇಲೆ ಯಾವುದೊಂದು ಮದುವೆ ಕಾರ್ಯ ಆಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಈ ಜನ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತದೆ. ಯಾವುದೊಂದು ಕೆಲಸ ಇದ್ದರೂ ಕೂಡ ಅವರು ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡ್ತಿದ್ರು, ಇದು ಮಾಡ್ತಿದ್ರು, ಎಲ್ಲರ ಜೊತೆಗೂ ಬೆರೀತಿದ್ರು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ರು. ಒಂದು ವಿಚಾರದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಿದ್ರು. ಇದೊಂದು ದುರಂತ. ಈ ರೀತಿ ಆಗಬಾರ್ದಾಗಿತ್ತು. ಆ ಒಂದು ಸಹಿಸ್ಕೊಳ್ಳೋ ಶಕ್ತಿ ನಮಗೂ ಕೊಳ್ಳಿ, ಭಗವಂತ ಅವ್ರ ಕುಟುಂಬದವ್ರಿಗೂ ಕೊಳ್ಳಿ, ಹಿರಿಯಾದ ವಯಸ್ಸಾದ ತಂದೆ ತಾಯಿಗಳಿಗೂ ಆ ಶಕ್ತಿ ಕೊಳ್ಳಿ. ಅಷ್ಟು ಮಾತ್ರ ನಾನು ಹೇಳ್ಬೋದು ಸರ್. ನಾವು ಇಮಿಡಿಯೇಟಾಗಿ ನನಗೆ ಕಾಲ್ ಮಾಡಿದರು, ಹಿಂಗೆ ಕೆರೆಯಲ್ಲಿ ಬಾಡಿ ಬಿದ್ದಿದೆ ಅಂತ ಹೇಳ್ಕೊಂಡು ಹೇಳಿದರು. ಇಲ್ಲಿ ಬಂದು ನೋಡಿದಾಗ ಸತತ ಪ್ರಯತ್ನದಿಂದ ನಮ್ಮದು ಮತ್ತು ಹುಣಸೂರು ಅಗ್ನಿಶಾಮಕ ಠಾಣೆಯ 2 ಠಾಣೆ ಇದರಲ್ಲಿ ನಾವು ಜಂಟಿಯಾಗಿ ಕೆಲಸ ಮಾಡಿ ಬಾಡಿಯನ್ನು ಕಾಲಿಗೆ ಒಬ್ಬರು ಕಟ್ಕೊಂಡು 3 ಬಾಡಿ ಇತ್ತು. ಅದನ್ನ ನಾವು ನೀಟಾಗಿ ಅವರ ಇವರಿಗೆ ಒಪ್ಪಿಸಿದ್ದೀವಿ. ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್ ಇದು?
ಅಂದಾಜು ನಮಗೆ 1-3 ಗಂಟೆಗೆ ನಮಗೆ ಗೊತ್ತಾಗಿ ಒಂದು 10 ನಿಮಿಷದಲ್ಲಿ ನಾವು ಬಂದು ತಲುಪಿದ್ದೀವಿ. ನಮ್ಮ ಕಾರ್ಯಾಚರಣೆ ಮಾಡಿದ್ದೀವಿ. ನಮ್ಮ ತಂಡ, ನಮ್ಮ ಹುಣಸೂರು ತಂಡದಿಂದ ಕಾರ್ಯಾಚರಣೆ ಮಾಡಿ ಸತತ ಪ್ರಯತ್ನದಿಂದ ನಾವು ಬಾಡಿಯನ್ನು ಮೇಲೆತ್ತಿ ಪೋಷಕರಿಗೆ ಕೊಟ್ಟಿದ್ದೀವಿ, ಅವರ ವಶಕ್ಕೆ ಕೊಟ್ಟಿದ್ದೀವಿ. ಓಕೆ ಸರ್. ಸರ್ ನೇಮ್ ಸರ್